Class 10 Pair of linear equations in two variables exercise 3.2 ಥರ್ಡ್ ಮೇನಲ್ಲಿ ನಾವೀಗಾಗಲೇ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಫೋರ್ತ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಇದರ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂಥ ಪ್ರಾಬ್ಲಮನ್ನು ಯೂಸ್ ಮಾಡಿಕೊಂಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸನ್ನು ಫಾರ್ಮ್ ಮಾಡಬೇಕು. ನಂತರ ಆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಸೊಲ್ಯೂಷನನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಫೈಂಡ್ ಮಾಡಬೇಕಾಗತ್ತೆ. ಓಕೆ, ಫೋರ್ತ್ ಪ್ರಾಬ್ಲಮ್. ದ ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಫಾರ್ ಎ ಡಿಸ್ಟೆನ್ಸ್ ಆಫ್ 10 kilometers, the charge paid is rupees 105 and for a journey of 15 kilometers, the charge paid is rupees 155. What are the fixed charges and the charge per kilometer? How much does a person have to pay for traveling a distance of 25 kilometers? ಓಕೆ, ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ನಾವು ಮೊದಲಿಗೆ ಏನನ್ನು ಫೈಂಡ್ ಮಾಡಬೇಕು ಅಂತ ನೋಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ವಾಟ್ ಆರ್ ದ ಫಿಕ್ಸ್ಡ್ ಚಾರ್ಜಸ್ ಆ್ಯಂಡ್ ದ ಚಾರ್ಜ್ ಪರ್ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಫಿಕ್ಸ್ಡ್ ಚಾರ್ಜ್ ಮತ್ತು ಚಾರ್ಜ್ ಪರ್ ಕಿಲೋಮೀಟರನ್ನು ಫೈಂಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸೊಲ್ಯೂಷನ್ ಅಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ. ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಈಸ್ ರುಪೀಸ್ ಎಕ್ಸ್, ಲೆಟ್ ದ ಚಾರ್ಜ್ ಪರ್ ಕಿಲೋಮೀಟರ್ ಈಸ್ ರುಪೀಸ್ ವೈ. ನೋಡಿ, ಫಿಕ್ಸ್ಡ್ ಚಾರ್ಜನ್ನು ನಾನು ಎಕ್ಸ್ ರುಪೀಸ್ ಅಂತ ತೊಗೊಳ್ತಾ ಇದ್ದೀನಿ, ಚಾರ್ಜ್ ಪರ್ ಕಿಲೋಮೀಟರ್ನ ರುಪೀಸ್ ವೈ ಅಂತ ನಾನು ತೊಗೊಂಡಿನಿ. ಈಗ ನಮಗೆ ಕ್ವಶನಲ್ಲಿ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ, ಆ ಕಂಡೀಷನ್ನ ಬರ್ಕೊಳ್ಳೋಣ. The taxi charges in a city consist of a fixed charge together with the charge for the distance covered. ಓಕೆ, ಇದರ ಮೀನಿಂಗ್ ಇಷ್ಟೇ. ಒಂದು ಸಿಟಿಯಲ್ಲಿ ಟ್ಯಾಕ್ಸಿ ಚಾರ್ಜಸ್ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ, ನಾನು ಒಂದು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡ ತಕ್ಷಣ ಫಿಕ್ಸ್ಡ್ ಚಾರ್ಜನ್ನು ಕೊಡಬೇಕಾಗುತ್ತೆ, ಜೊತೆಯಲ್ಲಿ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ನಾನು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತೀನಿ ಅಂದರೆ, ನಾನು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತೀನಿ ಅಷ್ಟು ಡಿಸ್ಟೆನ್ಸಿಗೂ ಅಂದರೆ ಅಷ್ಟು ಕಿಲೋಮೀಟ್ರಿಗೂ ಚಾರ್ಜಸನ್ನು ಕೊಡಬೇಕಾಗುತ್ತೆ. ಓಕೆ, ಇದನ್ನು ಯಾವ ರೀತಿಯಾಗಿ ಬರಿಬೋದಪ್ಪ ಅಂತ ಹೇಳಿದರೆ, ನೋಡಿ ಇಲ್ಲಿ ಬರ್ತೀನಿ. ಟ್ಯಾಕ್ಸಿ ಚಾರ್ಜ್ ಈಸ್ ಈಕ್ವಲ್ ಟು, ನೋಡಿ ಟ್ಯಾಕ್ಸಿಯಲ್ಲಿ ನಾವು ಕೂತ್ಕೊಂಡ ತಕ್ಷಣ ಆ ಚಾರ್ಜಸ್ ಎಷ್ಟು ಕೊಡಬೇಕು, ಮೊದಲಿಗೆ ಫಿಕ್ಸ್ಡ್ ಚಾರ್ಜನ್ನು ಕೊಡಲೇಬೇಕಾಗುತ್ತೆ. ಪ್ಲಸ್ ನಂತರ ಏನು ಮಾಡಬೇಕಪ್ಪ ಅಂದರೆ, ನಾವು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತೀವಿ, ಡಿಸ್ಟೆನ್ಸ್ ಕವರ್ಡ್ ಇಂಟು ಚಾರ್ಜ್ ಪರ್ ಕಿಲೋಮೀಟರ್, ಎಷ್ಟು ನಾನು ಕಿಲೋಮೀಟರನ್ನು ಟ್ರಾವೆಲ್ ಮಾಡ್ತೀನೋ ಅಷ್ಟು ಕಿಲೋಮೀಟ್ರಿಗೂ ಚಾರ್ಜಸನ್ನು ಕೊಡಬೇಕಾಗತ್ತೆ. ಓಕೆ, ಇದನ್ನು ಬರೆಯೋದಾದರೆ ನೋಡಿ ಯಾವ ರೀತಿಯಾಗಿ ಬರಿಬೋದು ಅಂತ ಹೇಳಿದರೆ, ಟ್ಯಾಕ್ಸಿ ಚಾರ್ಜ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಚಾರ್ಜನ್ನು ನಾನು ಏನು ತೊಗೊಂಡಿನಿ, ಎಕ್ಸ್ ಅಂತ ತೊಗೊಂಡಿನಿ, ಎಕ್ಸ್ ಪ್ಲಸ್ ಡಿಸ್ಟೆನ್ಸ್ ಕವರ್ಡ್, ನಾನು ಡಿಸ್ಟೆನ್ಸನ್ನು ಕವರ್ ಮಾಡ್ತೀನಿ ಅಲ್ವಾ, ಕಿಲೋಮೀಟರ್ಸಲ್ಲಿ ಕವರ್ ಮಾಡ್ತೀನಿ ಅಂತ ನಾನು ಇಟ್ಕೊಳ್ಳೋಣ. ಡಿಸ್ಟೆನ್ಸಲ್ಲಿ ಕವರ್ ಮಾಡಿದರೆ ಚಾರ್ಜ್ ಪರ್ ಕಿಲೋಮೀಟ್ರ್, ಪ್ರತಿ ಕಿಲೋಮೀಟ್ರಿಗೆ ಎಷ್ಟು ಚಾರ್ಜ್ ಇದೆ, ವೈ ರುಪೀಸ್ ಇದೆ, ಇಂಟು ವೈಯನ್ನು ಮಾಡಬೇಕು. ಈ ಕಂಡೀಷನ್ನ ಯೂಸ್ ಮಾಡಿಕೊಂಡು ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ನಾನು ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಇದನ್ನು ನಾನು ಈಗ ಬರ್ಕೊಳ್ಳೋಣ. ಎ ಜರ್ನಿ ಆಫ್ 10 kilometers, the charge paid is rupees 105. ಓಕೆ, ಇದರ ಮೀನಿಂಗ್ ಇಷ್ಟೇ. ನಾವು ಟ್ಯಾಕ್ಸಿಯಲ್ಲಿ 10 kilometerನ ಟ್ರಾವೆಲ್ ಮಾಡಿದರೆ ಚಾರ್ಜ್ ಪೇಡ್ ಈಸ್ ರುಪೀಸ್ 105 ಆಗಿರುತ್ತೆ. ಓಕೆ, ಇದನ್ನು ನಾವೀಗ ಈಕ್ವೇಷನ್ ಆಗಿ ಬರೆಯೋಣ. ನೋಡಿ, ನಾವು ಟ್ಯಾಕ್ಸಿಯನ್ನು ತಗೊಂಡ ತಕ್ಷಣ ಏನು ಕೊಡ್ಬೇಕು, ನಾವು ಫಿಕ್ಸ್ಡ್ ಚಾರ್ಜನ್ನು ಕೊಡಬೇಕು. ಫಿಕ್ಸ್ಡ್ ಚಾರ್ಜನ್ನು ನಾನು ಎಕ್ಸ್ ಅಂತ ತೊಗೊಂಡಿನಿ, ಪ್ಲಸ್ ಈಗ ನಾವು ಎಷ್ಟು ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾ ಇದ್ದೀವಿ, 10 kilometerನ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡಿ, ಚಾರ್ಜ್ ಪರ್ ಕಿಲೋಮೀಟರ್ ಈಸ್ ರುಪೀಸ್ ವೈ ಆಗಿದೆ. 1 kilometerಗೆ ವೈ ರುಪೀಸನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ 10 kilometerನ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಚಾರ್ಜನ್ನು ಎಷ್ಟು ಕೊಡಬೇಕಾಗುತ್ತೆ, 10 ಇಂಟು ವೈ ಅಂದರೆ 10 ವೈ ರುಪೀಸನ್ನು ಚಾರ್ಜ್ ಆಗಿ ಕೊಡಬೇಕಾಗುತ್ತೆ. ಫಿಕ್ಸ್ಡ್ ಚಾರ್ಜು ಮತ್ತು 10 kilometerಗಿರೋ ಚಾರ್ಜು ಎರಡೂ ಸೇರಿದ್ರೆ ಚಾರ್ಜ್ ಪೇಡ್ ಈಸ್ ಎಷ್ಟಿದೆ, 105 ರುಪೀಸ್ ಇದೆ. ನೋಡಿ, ಇದು ಮೊದಲನೇ ಲೀನಿಯರ್ ಇಕ್ವೇಷನ್ ಆಗಿದೆ. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಫಾರ್ ಎ ಜರ್ನಿ ಆಫ್ 15 kilometers,
ದ ಚಾರ್ಜ್ ಪೇಡ್ ಈಸ್ ₹155 ಅಂತ ಹೇಳಿದ್ದಾರೆ. ಓಕೆ, ಇದ್ರ ಮೀನಿಂಗ್ ಇಷ್ಟೇ. 15 ಕಿಲೋಮೀಟರ್ನ ನಾವು ಜರ್ನಿ ಮಾಡಿದರೆ ಅಥವಾ ಟ್ರಾವೆಲ್ ಮಾಡಿದರೆ ಚಾರ್ಜ್ ಪೇಡ್ ಈಸ್ ₹155 ಆಗಿರುತ್ತೆ. ಹಾಗಾದರೆ ಇದನ್ನು ಬರೆಯೋದಾದರೆ, ಈಕ್ವೇಷನ್ ಆಗಿ ಬರೆಯೋದಾದರೆ ನೋಡಿ, ಫಿಕ್ಸ್ಡ್ ಚಾರ್ಜನ್ನು ಕೊಡಬೇಕಲ್ವಾ ಇಲ್ವಾ? ಹಾಗಾಗಿ ಫಿಕ್ಸ್ಡ್ ಚಾರ್ಜ್ ಎಕ್ಸ್ ಆಯಿತು. ಪ್ಲಸ್ 15 ಕಿಲೋಮೀಟರ್ನ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. 1 ಕಿಲೋಮೀಟರ್ಗೆ ವೈ ರುಪೀಸ್ ಆದರೆ 15 ಕಿಲೋಮೀಟರ್ಗೆ 15 ವೈ ರುಪೀಸ್ ಆಗೋಯ್ತು. ಟೋಟಲ್ ಕಾಸ್ಟ್ ಎಷ್ಟಾಯಿತು ನಮಗಿಲ್ಲಿ ಅಂದರೆ ಟೋಟಲ್ ಚಾರ್ಜ್ ಪೇಡ್ ಎಷ್ಟಿದೆ? 155 ಇದೆ, ಈಸ್ ಈಕ್ವಲ್ ಟು 155 ಆಯಿತು. ಇದು ನಮಗೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಆಗಿದೆ. ನಮಗೆ 2 ಲೀನಿಯರ್ ಈಕ್ವೇಷನ್ಗಳು ಬಂದಿದೆ. ಇವುಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಗಳನ್ನು ಫೈಂಡ್ ಮಾಡೋಣ. ಓಕೆ, ಫಸ್ಟಿಗೆ ಏನು ಮಾಡ್ತೀನಿ? ಫ್ರಮ್ ಈಕ್ವೇಷನ್ 1 ತೊಗೊಳ್ತೀನಿ. ಈಕ್ವೇಷನ್ 1 ಇದೆ ಇಲ್ಲಿ. ಎಕ್ಸ್ ಪ್ಲಸ್ 10y ಈಸ್ ಈಕ್ವಲ್ ಟು 105. ಓಕೆ, ಈಗ ನಾವು ಎಕ್ಸ್ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಮಾಡಬೇಕಾಗಿರೋದ್ರಿಂದ ಈ 10y ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 105 ಹಾಗೇ ಬರ್ಕೊಳ್ತೀನಿ. ನೋಡಿ, ಪ್ಲಸ್ 10y ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ 10 ಪ್ಲಸ್ ಇರೋದೇನಾಯಿತು? ಮೈನಸ್ 10y ಆಗೋಗುತ್ತೆ. ಗೊತ್ತಾಯ್ತಾ? ಪ್ಲಸ್ 10y ನಾನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದೇನಾಯಿತು? ಮೈನಸ್ 10y ಆಯಿತು. ನೋಡಿ, ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬಂದಿದೆ. ಇದನ್ನು ನಾನು 3 ಅಂತ ತಗೊಳ್ತೀನಿ. ಓಕೆ, ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 105 ಮೈನಸ್ 10y ಇನ್ ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂದರೆ ಈಕ್ವೇಷನ್ 1 ನಾನು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಈಕ್ವೇಷನ್ 2 ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ 15y ಈಸ್ ಈಕ್ವಲ್ ಟು 155. ನೋಡಿ, ಎಕ್ಸ್ ಇದೆಯಲ್ಲ, ಇಲ್ಲಿಗೆ ಎಕ್ಸ್ ವ್ಯಾಲ್ಯೂನ ಹಾಕೋಣ. 105 ಮೈನಸ್ 10y ಪ್ಲಸ್ 15y ಈಸ್ ಈಕ್ವಲ್ ಟು 155. ನೋಡಿ, ಇಲ್ಲಿ y ಇದೆ, ಲೈಟ್ ಟರ್ಮ್ಸ್ ಆಯ್ತಲ್ವಾ? ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡೋಣ. 105 ನೋಡಿ, 10ಗೆ ಸೈನ್ ಮೈನಸ್ ಇದೆ, 15ಗೆ ಸೈನ್ ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 15ಅಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದರೆ 5 ಬರುತ್ತೆ. ವೇರಿಯಬಲ್ y ಇರೋದ್ರಿಂದ 5y ಆಯಿತು. ಓಕೆ, 10 ಮತ್ತು 15ಅಲ್ಲಿ 15 ಬಿಗ್ಗರ್ ಆಗಿದೆ. ಹಾಗಾಗಿ ಆನ್ಸರಿಗೆ ಬಿಗ್ಗರ್ ನಂಬರ್ ಸೈನ್ ಬರಬೇಕು. 15 ಬಿಗ್ಗರ್ ಆಗಿರೋದ್ರಿಂದ 15ನ ಸೈನು ಪ್ಲಸ್ ಇದೆ. ಪ್ಲಸ್ 5y ಆನ್ಸರ್ ಆಯಿತು. ಈಸ್ ಈಕ್ವಲ್ ಟು 155. ನನಗೆ ವೈ ವ್ಯಾಲ್ಯೂ ಬೇಕು. ವೈ ವ್ಯಾಲ್ಯೂ ಪಾಸಿಟಿವ್ ಆಗಿರೋದ್ರಿಂದ ಈ ನಂಬರನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲಸ್ 5y ಈಸ್ ಈಕ್ವಲ್ ಟು 155. ನೋಡಿ, 105ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇರೋದು ಆ ಸೈಡ್ ಹೋದ ತಕ್ಷಣ ಏನಾಗುತ್ತೆ? ಮೈನಸ್ 105 ಆಗೋಯಿತು. 5y ಈಸ್ ಈಕ್ವಲ್ ಟು ನೋಡಿ, 155ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. 105ಗೆ ಸೈನ್ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂದಿದೆ ಅಂದರೆ ಸಬ್ಟ್ರಾಕ್ಷನು. 155ಅಲ್ಲಿ 105 ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? 50 ಬರುತ್ತೆ. 155 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಇದರ ಸೈನನ್ನು ಇದು ಬರೀಬೇಕು, ಪ್ಲಸ್. ಓಕೆ, ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 5 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. y ಈಸ್ ಈಕ್ವಲ್ ಟು 50. ನೋಡಿ, y ಮತ್ತು 5ನ ನಡುವೆ ಇಂಟು ಇರೋದ್ರಿಂದ 5 ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಂಟು ಇರೋದು ಡಿವೈಡ್ ಬೈ 5 ಆಗುತ್ತೆ. ಓಕೆ, ಡಿವೈಡ್ ಆದರೆ ಡಿವೈಡ್ ಮಾಡಿ. 5 1 5, 5 10 50 ಆಗೋಯಿತು. y ಈಸ್ ಈಕ್ವಲ್ ಟು 10 ಆನ್ಸರ್ ಬಂತು. ನನಗೆ ವೈನ ವ್ಯಾಲ್ಯೂ 10 ಬಂದಿದೆ. ಓಕೆ, ಈಗ ಏನು ಮಾಡೋಣಪ್ಪ ಅಂತೇಳಿದರೆ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 10 ಇನ್ ಈಕ್ವೇಷನ್ 3. ನೋಡಿ, ಈಕ್ವೇಷನ್ 3ಅಲ್ಲಿ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಈಕ್ವೇಷನ್ 3 ನಾವು ಇಲ್ಲೇ ಫೈಂಡ್ ಮಾಡ್ಕೊಂಡಿದ್ವಿ. ಓಕೆ, ಈಕ್ವೇಷನ್ 3 ಬರ್ಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು 105 ಮೈನಸ್ 10y. ಓಕೆನಾ? ಈಸ್ ಈಕ್ವಲ್ ಟು 105 ಮೈನಸ್ 10. ನೋಡಿ, ವೈ ಇದೆಯಲ್ಲ, ವೈ ಜಾಗದಲ್ಲಿ ಏನು ಬರೀಬೇಕು? 10 ಬಂದಿದೆಯಲ್ಲ, ಆನ್ಸರ್ ಬರೀಬೇಕು. ಆಫ್ 10 ಈಸ್ ಈಕ್ವಲ್ ಟು 105 ಮೈನಸ್ 10 10s 100 ಈಸ್ ಈಕ್ವಲ್ ಟು ನೋಡಿ, 105ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. 100ಗೆ ಸೈನ್ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂದರೆ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ನು. 105ಅಲ್ಲಿ 100 ಸಬ್ಟ್ರಾಕ್ಟ್ ಮಾಡಿದರೆ 5 ಬರುತ್ತೆ. 105 ಬಿಗ್ಗರ್ ಆಗಿರೋದ್ರಿಂದ ಇದರ ಸೈನ್ ಏನು?
ಪ್ಲಸ್ 5 ಬಂತು. ನನಗೆ ಎಕ್ಸ್ ವ್ಯಾಲ್ಯೂ ಬಂದಿದೆ ಮತ್ತು ವೈ ವ್ಯಾಲ್ಯೂನು ಬಂದಿದೆ. ಹಾಗಾದರೆ ಇದನ್ನು ಏನಂತ ಬರಿಬೋದಪ್ಪ ಅಂದರೆ, ಫಾರ್ ದ ಫಿಕ್ಸ್ಡ್ ಚಾರ್ಜ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ₹5. ನೋಡಿ, ನಾವು ಫಿಕ್ಸ್ಡ್ ಚಾರ್ಜನ್ನು ಎಕ್ಸ್ ಅಂತ ತೊಗೊಂಡಿದ್ವಿ. ಎಕ್ಸ್ನ ವ್ಯಾಲ್ಯೂ 5 ಬಂದಿರೋದ್ರಿಂದ ಫಿಕ್ಸ್ಡ್ ಚಾರ್ಜ್ ಈಸ್ ₹5 ಆಗೋಯಿತು. ದ ಚಾರ್ಜ್ ಪರ್ ಕಿಲೋಮೀಟರ್ ಈಸ್ ವೈ ಈಸ್ ಈಕ್ವಲ್ ಟು ₹10. ಚಾರ್ಜ್ ಪರ್ ಕಿಲೋಮೀಟರ್ನ ವೈ ಅಂತ ತೊಗೊಂಡಿದ್ವಿ. ವೈನ ವ್ಯಾಲ್ಯೂ 10 ಬಂದಿರೋದ್ರಿಂದ ಚಾರ್ಜ್ ಪರ್ ಕಿಲೋಮೀಟರ್ ಈಸ್ ₹10 ಆಗೋಗುತ್ತೆ. ಓಕೆ, ಈ ಕ್ವಶನ್ ಆನ್ಸರ್ ಇಲ್ಲಿಗೆ ಮುಗಿಯೋದಿಲ್ಲ. ಇದರಲ್ಲಿ ನಮಗೆ ಇನ್ನೂ ಒಂದು ಕ್ವಶನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಹೌ ಮಚ್ ಡಸ್ ಎ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ಅಂದರೆ ಒಬ್ಬ ಪರ್ಸನ್ನು 25 ಕಿಲೋಮೀಟರ್ನ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಚಾರ್ಜನ್ನು ಪೇ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಓಕೆ, ಅದನ್ನು ಸಹ ನಾವೀಗ ಸಾಲ್ವ್ ಮಾಡೋಣ. ಚಾರ್ಜ್ ಪೇಡ್ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ಓಕೆ, ಇದ್ರ ಮೀನಿಂಗ್ ಇಷ್ಟೇ. ಒಬ್ಬ ಪರ್ಸನ್ನು 25 ಕಿಲೋಮೀಟರ್ನ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಚಾರ್ಜನ್ನು ಪೇಡ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗಾಗಲೇ ನಿಮಗೆ ಗೊತ್ತಿದೆ, ನಾವು ಟ್ಯಾಕ್ಸಿಯನ್ನು ತೊಗೊಂಡ ತಕ್ಷಣ ನಾವೇನು ಮಾಡಬೇಕು, ಫಿಕ್ಸ್ಡ್ ಚಾರ್ಜನ್ನು ಕೊಡಬೇಕು. ಫಿಕ್ಸ್ಡ್ ಚಾರ್ಜನ್ನು ನಾನು ಎಕ್ಸ್ ಅಂತ ತೊಗೊಂಡಿದ್ದೆ. ಪ್ಲಸ್ ನಾವೀಗ ಎಷ್ಟು ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾ ಇದ್ವಿ, 25 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾ ಇದ್ವಿ. 1 ಕಿಲೋಮೀಟರಿಗೆ ₹5 ಆಯ್ತಪ್ಪ ಅಂದರೆ 25 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ, 25 ಇಂಟು ₹5 ಆಗುತ್ತೆ. ಅಂದರೆ 25 ಆಗುತ್ತೆ. ಓಕೆ, ಈಗಾಗಲೇ ನಿಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಗೊತ್ತಿರೋದ್ರಿಂದ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. ಎಕ್ಸಿನ ವ್ಯಾಲ್ಯೂ ಎಷ್ಟು ಬಂದಿದೆ, 5 ಪ್ಲಸ್ 25 ಇಂಟು ವೈನ ವ್ಯಾಲ್ಯೂ 10 ಬಂದಿದೆ. ಈಸ್ ಈಕ್ವಲ್ ಟು 5 ಪ್ಲಸ್ 25 ಟೆನ್ಸ 250 ಬರುತ್ತೆ. ಓಕೆ, 5ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, 250ಗೆ ಸೈನು ಪ್ಲಸ್ ಇದೆ. ಪ್ಲಸ್ಸು ಸೇಮ್ ಸೈನ್ ಬಂತು ಅಂದರೆ ಅಡಿಷನ್ನು. 250ಗೆ 5ಅನ್ನು ಆ್ಯಡ್ ಮಾಡಿದರೆ 255 ಬರುತ್ತೆ. ಓಕೆನಾ. ದ ಚಾರ್ಜ್ ಪೇಡ್ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್ ಈಸ್ ₹255 ಆಗುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ.